ಶಿಡ್ಲಘಟ್ಟದಲ್ಲಿ 111 ಮಹಿಳೆಯರಿಗೆ ಹೊಲಿಗೆ ಯಂತ್ರ, 64 ಮಂದಿ ಕುಶಲಕರ್ಮಿಗಳಿಗೆ ಕಿಟ್ ವಿತರಣೆ. ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಅರ್ಹ ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ತಾಲೂಕು ಪಂಚಾಯತ್ ಚಿಕ್ಕಬಳ್ಳಾಪುರ ಹಾಗೂ ಗ್ರಾಮೀಣ ಕೈಗಾರಿಕಾ ವಿಭಾಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಮಾತನಾಡಿದರು. ಕಾರ್ಮಿಕ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಒಟ್ಟು 95 ಜನ ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗಿದೆ. ಇದರೊಂದಿಗೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ 16 ಜನರಿಗೆ ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ. ಒಟ್ಟು 111 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ತಲುಪಿಸುವ ಈ ವಿಶೇಷ ಯೋಜನೆಯಡಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಾಯವಾಗುವಂತೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಅದೇ ರೀತಿ ಬಡಗಿ, ಗಾರೆ ಕೆಲಸ, ದೋಬಿ, ಕ್ಷೌರಿಕ, ಕಮ್ಮಾರಿಕೆ ಮತ್ತು ಕಲ್ಲು ಕೆಲಸ ಮಾಡುವ 64 ಮಂದಿ ಕುಶಲಕರ್ಮಿಗಳಿಗೆ ತಮ್ಮ ಕೆಲಸವನ್ನು ಸುಲಭಗೊಳಿಸಲು ಮತ್ತು ಆದಾಯ ಹೆಚ್ಚಿಸಿಕೊಳ್ಳಲು ಅಗತ್ಯ ಇರುವ ಸುಧಾರಿತ ಉಪಕರಣಗಳ ಕಿಟ್ಗಳನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಬಡತನ ರೇಖೆಗಿಂತ ಕೆಳಗೆ ಜೀವನ ನಡೆಸುತ್ತಿರುವ ಹಾಗೂ ದೋಬಿ ಸೇರಿದಂತೆ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವ ಬಡ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಒಟ್ಟು 64 ಕಿಟ್ಗಳನ್ನು ಸಹ ವಿತರಣೆ ಮಾಡಲಾಗಿದೆ ಅಂತ ಶಾಸಕರು ಮಾಹಿತಿ ಕೊಟ್ಟರು. ಮುಂದಿನ 2026-27ನೇ ಸಾಲಿನಲ್ಲಿಯೂ ಅರ್ಹತೆ ಇರುವ ಪ್ರತಿಯೊಬ್ಬರು ಆನ್ಲೈನ್ ಮೂಲಕ ಸೌಲಭ್ಯಗಳಿಗಾಗಿ ಅರ್ಜಿ ಸಲ್ಲಿಸಲು ಮುಕ್ತ ಅವಕಾಶ ಇದೆ. ಕ್ಷೇತ್ರದ ಆಸಕ್ತ ಮಹಿಳೆಯರು ಹಾಗೂ ಕಾರ್ಮಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಅವರು ಕರೆ ನೀಡಿದರು. ಯೋಜನೆಗಳ ಅರ್ಜಿ ಸಲ್ಲಿಕೆ ಮತ್ತು ಸೌಲಭ್ಯಗಳ ಕುರಿತು ಹೆಚ್ಚಿನ ಹಾಗೂ ನಿಖರವಾದ ಮಾಹಿತಿ ಬೇಕಾದಲ್ಲಿ ಕ್ಷೇತ್ರದ ವಿಸ್ತರಣಾಧಿಕಾರಿಗಳಾದ ಗೀತಾ ಅವರನ್ನು ಸಂಪರ್ಕಿಸಿ ಆನ್ಲೈನ್ ಮುಖಾಂತರ ಸೂಕ್ತ ರೀತಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ತಿಳಿಸಿದರು. ಕಳೆದ 3 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಕುಟುಂಬದ ಸಮಸ್ಯೆಗಳನ್ನು ಹತ್ತಿರದಿಂದ ಗಮನಿಸ್ತಾ ಬರಲಾಗಿದೆ. ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಪ್ರತಿಯೊಂದು ಕುಟುಂಬದ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವುದಾಗಿ ಶಾಸಕರು ತಿಳಿಸಿದರು. ಕ್ಷೇತ್ರದ ಅಭಿವೃದ್ಧಿ ಮತ್ತು ಬಡ ಕುಟುಂಬಗಳ ಸಬಲೀಕರಣವೇ ನಮ್ಮ ಪ್ರಮುಖ ಧ್ಯೇಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುವುದು ಅಂತ ಬಿಎನ್ ರವಿಕುಮಾರ್ ಹೇಳಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಉಪನಿರ್ದೇಶಕರಾದ ಟಿ ಮುಕುಂದ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ, ಕೈಗಾರಿಕಾ ವಿಸ್ತರಣಾಧಿಕಾರಿ ಗೀತಾ, ಚೀಮುಲ್ ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಹುಜಗೂರು ರಾಮಣ್ಣ, ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ, ಮುಖಂಡರಾದ ತಾದೂರು ರಘು, ಮೇಲೂರು ಮಂಜುನಾಥ್, ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜಶೇಖರ್, ಕೊತ್ತನೂರು ಲಕ್ಷ್ಮೀಪತಿ, ವಿಜೇಂದ್ರ, ಕುಂದಲ್ಗುರ್ಕಿ ಚಂದ್ರಶೇಖರ್, ಪ್ರದೀಪ್, ದೀಪು, ಗಜೇಂದ್ರ ಸೇರಿದಂತೆ ಇನ್ನೂ ಕೆಲವು ಮುಖಂಡರು ಹಾಗೂ ನೂರಾರು ಫಲಾನುಭವಿಗಳು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಕೈಗಾರಿಕೆ ಇಲಾಖೆಯಿಂದ ಇವತ್ತು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಮತ್ತು ಕುಶಲ ಕಾರ್ಮಿಕರಿಗೆ ಇವತ್ತು ಕಿಟ್ಟನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮೊದಲನೇದಾಗಿ ನಾನು ನಮಸ್ಕರಿಸ್ತಾ, ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇವತ್ತು ಪ್ರಾಸ್ತಾವಿಕವಾಗಿ ನಮ್ಮ ಉಪನಿರ್ದೇಶಕರು ಮುಕುಂದ್ ಸರ್ ಅವರು ಮಾತಾಡಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಪ್ರಾಮಾಣಿಕತೆಯಿಂದ ನಿಜವಾದ ಫಲಾನುಭವಿಗೆ ತಲುಪಿಸ್ತಕ್ಕಂಥ ಕೆಲಸ ಎಲ್ಲ ಇಲಾಖೆ ಅಧಿಕಾರಿಗಳು ನಾವು ಸಹ ಪ್ರಾಮಾಣಿಕತೆಯಿಂದ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆಯಿಂದ ಇವತ್ತು 95 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡ್ತಕ್ಕಂಥದ್ದು, ಹೊಲಿಗೆ ಯಂತ್ರ ಕೊಡ್ತಕ್ಕಂಥದ್ದು. ಅದೇ ರೀತಿ ಇವತ್ತು ನಮ್ಮ ದೇವರಾಜ ಅಭಿವೃದ್ಧಿ ನಿಗಮದಲ್ಲಿ 16 ಜನ, ಅಂದರೆ ಒಟ್ಟು 100 ಹೊಲಿಗೆ ಯಂತ್ರಗಳು 95, 16, 111 ಹೊಲಿಗೆ ಯಂತ್ರ ಇವತ್ತು ಮಹಿಳೆಯರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದೇ ರೀತಿ ಇವತ್ತು ಬಡಗಿ ಕೆಲಸದವ್ರು ಇರ್ಬೋದು, ಗಾರೆ ಕೆಲಸದವ್ರು ಇರ್ಬೋದು, ದೋಬಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸುಮಾರು 64 ಕಿಟ್ಗಳನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ವರ್ಷ 2026-27ನೇ ಸಾಲಿನಲ್ಲಿ ಇವತ್ತು ತಾವು ಎಲ್ಲರೂ ಅರ್ಹತೆ ಇರ್ತಕ್ಕಂಥವ್ರು ನೀವು ಆನ್ಲೈನಲ್ಲಿ ಅರ್ಜಿ ಆಗ್ತಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿ ಈ ಕ್ಷೇತ್ರದಲ್ಲಿ ನಾವು ಮಹಿಳೆಯರಿಗೆ ಮತ್ತು
ಕಾರ್ಮಿಕರಿಗೆ ಈ ರೀತಿ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಾಗಿ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ನಿಮಗೇನಾದರೂ ಅದರ ಬಗ್ಗೆ ನಿಖರವಾದ ಮಾಹಿತಿ ಬೇಕಂತ ಸಂದರ್ಭದಲ್ಲಿ ಈಗ ನಮ್ಮ ಕ್ಷೇತ್ರದ ವಿಸ್ತರಣೆ ಅಧಿಕಾರಿಗಳು ಗೀತಾ ಮೇಡಮ್ನವ್ರು ಇರ್ತಾರೆ. ಅವ್ರನ್ನ ನೀವು ಸಂಪರ್ಕ ಮಾಡಿ ಆನ್ಲೈನ್ ಮುಖಾಂತರ ತಾವೆಲ್ಲರೂ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಾಯಿಯರು ಅರ್ಜಿಯನ್ನು ಹಾಕ್ಬೇಕು ಸಂದರ್ಭದಲ್ಲಿ ಹೇಳ್ತಾ, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು 23 ವರ್ಷಗಳಿಂದ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದ ಸಮಸ್ಯೆಗಳು ಅವ್ರು ಯಾವ ರೀತಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿದೆ. ನಾವು ಇದೆಲ್ಲ ಗಮನಿಸಿದಾಗ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಕುಟುಂಬಗಳು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಈ ಕ್ಷೇತ್ರಕ್ಕೆ ಏನಾದರೂ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಈ ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಪ್ರಾಮಾಣಿಕತೆ ಆಡಳಿತವನ್ನು ನಾವು ಮಾಡ್ತಾಯಿದ್ದೀವಿ. ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕಾಗ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ನಾವು ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ಕೆಲಸದವರು. ಯಾಕಂದ್ರೆ ಇದರಿಂದಲೇ ನಮ್ಮ ಜೀವನ ನಿತ್ಯ. ಬಟ್ಟೆ ಇಲ್ಲ ಅಂತಂದ್ರೆ ನಾವು ಬಟ್ಟೆ ಹಾಕೊಳ್ಳೋಕೆ ಏನಿಲ್ಲ, ದರ್ಜಿ ಇರ್ತಾ ಇದ್ರು. ಮನೆಯಲ್ಲದು ಕಟ್ಟಬೇಕು ಅಂದ್ರೆ ಅವಾಗೇನು ಕಾಂಕ್ರೀಟ್ ಮನೆ ಕೆಲಸ ಬೇಕಾಯಿತು, ಗಾರೆ ಕೆಲಸ ಬೇಕಾಯಿತು, ಏನೇ ಒಂದು ಕೃಷಿ ಉಪಕರಣಗಳು ಬೇಕು ಅಂದ್ರೆ ಕುಲ್ಮೆ ಹತ್ರ ಹೋಗಿ ಇದೆಲ್ಲ ಮಾಡಿಸ್ಕೊಂತ ಇದ್ರು. ಸೊ ಇದೆಲ್ಲನೂ ತಾಂತ್ರಿಕತೆ, ಆಧುನೀಕರಣತೆ ಎಲ್ಲ ಅಭಿವೃದ್ಧಿ ಆದ್ಮೇಲೆ ಪ್ರಪಂಚ ಈ ಜನರೇಷನ್ ಮುಂದೆ ಹೋದಂಗೆ ಕೈಗಾರಿಕೆಗಳು ಬಂತು, ಯಂತ್ರೋಪಕರಣಗಳು ಬಂತು. ಅದ ನಿಟ್ಟಿನಲ್ಲಿ ಈ ಕುಲಕಸಬುಗಳು ಏನ್ ಮಾಡ್ಕೊಂಡು ಬರ್ತಾ ಇದ್ರು ಅವೆಲ್ಲ ನಶಿಸಿ ಹೋಗ್ತಾ ಇದ್ವು. ಆದ್ರೂ ಕೂಡ ಈಗ ನಮ್ಮ ದಿನನಿತ್ಯ ಬರ್ತಕ್ಕಂಥ ಸಂಪ್ರದಾಯಗಳು, ಹಬ್ಬ ಹರಿದಿನಗಳಲ್ಲಿ ಉಪಯೋಗಿಸ್ತಕ್ಕಂಥ ಪದಾರ್ಥಗಳು ಇವೆಲ್ಲ ಉಪಯೋಗಿಸೋದಕ್ಕೆ ಇನ್ನೂ ಆ ಕುಲಕಸಬು ಇನ್ನೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಡಗಿ ಇರ್ಬೋದು, ಗಾರೆ ಇರ್ಬೋದು, ಕುಲ್ಮೆಯವರು ಇರ್ಬೋದು, ಬಿದಿರು ಕೆಲಸ ಮಾಡೋರು ಇರ್ಬೋದು, ಎಲ್ಲ ಕುಶಲಗಳು ಸುಮಾರು ಈ ತಾಲೂಕಲ್ಲಿ ಒಂದು 2,000 ಇಂದ 3,000 ಇದೆ. ಇಡೀ ಜಿಲ್ಲೆಯಲ್ಲಿ 10-11,000 ಕುಶಲಕರ್ಮಿಗಳಿದ್ದಾರೆ. ಸೊ ಇದರಲ್ಲೆಲ್ಲ ಇನ್ನೂ ಬೇಸಿಕ್ ಆಗಿ ಅನುವಂಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಗುರ್ತಿಸಿ ಅವರಿಗೆ ಜೀವನವನ್ನ, ಅವರ ಜೀವನ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಮಟ್ಟವನ್ನು ಅಭಿವೃದ್ಧಿ ಪಡಿಸಕ್ಕೆ ಸರ್ಕಾರ ನಮ್ಮ ಗ್ರಾಮೀಣ ಕೈಗಾರಿಕಾ ವಿಭಾಗ ವತಿಯಿಂದ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಈ ಒಂದು 2 ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇದೆ. ಒಂದು ಜಿಲ್ಲಾ ಉದ್ಯಮ ಕೇಂದ್ರ, ಇನ್ನೊಂದು ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಉಪಕರಣಗಳನ್ನ ಕೊಡ್ತಕ್ಕಂಥದ್ದು. ಈ ಜಿಲ್ಲಾ ಉದ್ಯಮ ಕೇಂದ್ರದಲ್ಲಿ ಏನು ಅಂತಂದ್ರೆ ಮಹಿಳೆಯರಿಗೆ ಅವರಿಗೆ ಜೀವನೋಪಾಯಕ್ಕಾಗಿ ಸ್ವಂತ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಕೊಡ್ತಕ್ಕಂಥದ್ದು. ಮತ್ತೆ ಈ ವೃತ್ತಿಪರ ಕುಶಲಗಳಲ್ಲಿ ಬಡಗಿ, ಗಾರೆ, ಕುಲುಮೆ ಕೆಲಸ ಮಾಡೋರು, ಕಲ್ ಕೆಲಸ ಮಾಡೋರು, ಕ್ಷೌರಿಕ, ದೋಬಿ ಇವರೆಲ್ಲರೂ ಕೂಡ ಇವ್ರಿಗೆ 6 ಚಟುವಟಿಕೆಗಳಿಗೆ ಉಚಿತವಾಗಿ ಸುಧಾರಿತ ಉಪಕರಣಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ಜಿಲ್ಲೆ ನಮ್ಮ ತಾಲೂಕಿನಲ್ಲಿ ಒಟ್ಟು ಇದು 95 ಜನಕ್ಕೆ ಹೊಲಿಗೆ ಯಂತ್ರಗಳು ಮತ್ತೆ 64 ಜನಕ್ಕೆ ಉಪಕರಣಗಳು ಕೊಡುವಂತ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮವನ್ನ ಹಲವಾರು ದಿನಗಳಿಂದ ಕಾಯ್ತಾ ಇದ್ವಿ. ನಾವು ನಮ್ಮ ಶಾಸಕರ ಸಮ್ಮುಖದಲ್ಲಿ ಅವರಿಂದ ಕೊಡ್ಸೋಣ ಅಂತೇಳಿ ಇವತ್ತು ಕೂಡ ಇದು ಕೆಲಸದ ಒತ್ತಡದ ನಡುವೆ ಆಕ್ಚುಲಿ 11 ಗಂಟೆಗೆ ಅಂತ ಕೊಟ್ಟಿದ್ರು ಮೊನ್ನೆ ಶಾಸಕರು. ಆದ್ರೂ ಬೇರೆ ತುರ್ತಾಗಿ ಸಭೆ ಇರೋದಕ್ಕೋಸ್ಕರ ಇವತ್ತು ಬೇಗ ಹೋಗ್ಬೇಕು, ಅದಕ್ಕೆ 10 ಗಂಟೆಗೆ ಅಂತ ಹೇಳಿದ್ರು. ಅದಕ್ಕೆ ಈ ಒಂದು ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಬಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಭಾಂಗಣದಲ್ಲಿ ಸಭೆಯನ್ನು ಮಾಡಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2011 ಅಂದರೆ 15 ವರ್ಷ ಮುಂಚಿತ ಈ ಒಂದು ಮಳೆದ ಅಭಾವ ಪರಿಸ್ಥಿತಿ ನಾವು ಕಂಡಿದ್ದೇವೆ. ಅದಾದಮೇಲೆ 15 ವರ್ಷ ಆದಮೇಲೆ ಇವತ್ತು ಜುಲೈ 23ನೇ ತಾರೀಕಾದರೂ ಮಳೆದು ಭಾಳಷ್ಟು ಸಮಸ್ಯೆ ಇರೋದ್ರಿಂದ ಎಲ್ಲ ಅಧಿಕಾರಿಗಳಿಗೂ ಕಂದಾಯ ಸಚಿವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಪ್ರತಿಯೊಬ್ಬ ರೈತರಿಗೆ ಈಗ ಈ ಒಂದು ಪ್ರಧಾನಮಂತ್ರಿ ವಿಮಾ ಆವಾಸ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ನೀವು ಪ್ರತಿಯೊಬ್ಬ ರೈತರಿಗೂ ಗಮನ ತರಬೇಕಂತ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ನಿಖರವಾದ ಮಾಹಿತಿಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಆ ಮಾಹಿತಿ ತಾವು ಮಾಧ್ಯಮದವರು ಪ್ರತಿಯೊಬ್ಬ ರೈತರಿಗೂ ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಪ್ರಾಮಾಣಿಕತೆ ಅಂತ ನಮ್ಮಲ್ಲಿ ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಇವತ್ತು ಈ ಇಲಾಖೆಯಿಂದ ವಿತರಿಸುತ್ತಿರುವ ಸೌಲಭ್ಯಗಳನ್ನ ಮಾನ್ಯ ಶಾಸಕರು ಶಿಡ್ಲಘಟ್ಟ ತಾಲೂಕು ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮತ್ತು ಅದೇ ರೀತಿ ನೈಜ ಫಲಾನುಭವಿಗಳಿಗೆ ಪಾರದರ್ಶಕತೆಯಿಂದ ಆಯ್ಕೆಯಾಗಿರುವಂಥ ಯಾವುದೇ ಒಂದು ಭ್ರಷ್ಟಾಚಾರ ಮತ್ತೊಂದು ಆರೋಪಗಳು ಇದ್ದಿರ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಇವತ್ತು ಇಲಾಖಾ ವತಿಯಿಂದ ಇಷ್ಟೊತ್ತು ನೈಜ ಫಲಾನುಭವಿಗಳಿಗೆ ನಾವು ಏನು ಆನುವಂಶಿಕವಾಗಿ ಬಂದಿರುವಂಥ ವೃತ್ತಿಯನ್ನು ನಂಬಿಕೊಂಡು ಇವತ್ತು ಈ ತಾಲೂಕಿನಲ್ಲಿ ಜೀವನವನ್ನು ಮಾಡ್ತಿರುವಂಥ ಎಲ್ಲ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಲಾಗಿದೆ. ಎಲ್ಲ ಫಲಾನುಭವಿಗಳು ತಾವೇನು ಇದನ್ನು ಪಡ್ಕೊಂಡಿರ್ತೀರಾ ಅದರ ನೈಜ ಉಪಯೋಗವನ್ನು ಪಡ್ಕೊಂಡು ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು
ಸುಧಾರಣೆಗೊಳಿಸ್ಕೊಳ್ಳೋಕೆ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಈ ಥರ ಫಲಾನುಭವಿಗಳು ಈ ಥರ ಒಂದು ಅವಕಾಶ ಎಲ್ಲರಿಗೂ ಸಿಗಲ್ಲ. ತಮಗೆಲ್ಲರಿಗೂ ಸಿಕ್ಕಿದೆ ಈ ಥರ ಸರ್ಕಾರದ ಸವಲತ್ತುಗಳು ನಮ್ಮ ಮನೆ ಬಾಗಿಲಿಗೆ ತಾವು ಇದ್ದಲ್ಲಿ ತಲುಪ್ತಿದೆ ಅಂತಂದರೆ ಅದರ ಹಿಂದೆ ಅಧಿಕಾರಿಗಳಿರ್ಬೋದು, ನಮ್ಮ ಶಾಸಕರ ಪರಿಶ್ರಮ ಇರ್ಬೋದು, ಅದೆಲ್ಲ ಎಷ್ಟು ಪರಿಶ್ರಮ ಇದೆ ಅಂತ ನಾವೆಲ್ಲ ಅರ್ಥ ಮಾಡಿಕೊಂಡು ಅದರ ನೈಜ ಉಪಯೋಗವನ್ನು ಅದನ್ನು ಮತ್ತೊಬ್ಬರಿಗೆ ಕೊಡೋದು, ಏನೋ ಮಾರಾಟ ಮಾಡ್ಕೊಳ್ಳೋದು, ಆ ರೀತಿ ಯಾವುದೇ ಒಂದು ಅವ್ಯವಹಾರದಲ್ಲಿ ತೊಡಗದೆ ತಾವು ಸ್ಪೆಷಲಿ ಮಹಿಳೆಯರು ಇವತ್ತು 111 ಹೊಲಿಗೆ ಯಂತ್ರನ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಯಾವುದೇ ಒಂದು ಸಿಂಗಲ್ ₹1 ಕೂಡ ತಮ್ಮ ಕಡೆಯಿಂದ ಖರ್ಚಾಗದಿರೋ ಉಚಿತವಾಗಿ ಸಿಗ್ತಾ ಇದೆ ಅಂತಂದರೆ ನಾವೆಲ್ಲರೂ ಅದೃಷ್ಟವಂತರೇ ಸರಿ. ಇವತ್ತು ಎಷ್ಟೋ ಮಹಿಳೆಯರಿಗೆ ನಾವು ಮಹಿಳಾ ಸಬಲೀಕರಣ ಅಂತ ಹೇಳ್ತೀವಿ. ಯಾವತ್ತೂ ನಾವು ಆರ್ಥಿಕವಾಗಿ ನಾವು ಸ್ವತಂತ್ರರಲ್ಲೂ ಅಲ್ಲಿವರೆಗೂ ನಾವು ಮಹಿಳಾ ಸಬಲೀಕರಣ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅದನ್ನು ದಯವಿಟ್ಟು ಸದುಪಯೋಗಪಡಿಸ್ಕೊಳ್ಳಿ. ಅದೇ ರೀತಿ ಶಿಡ್ಲಘಟ್ಟದ ನಾಗರಿಕರು ಮತ್ತು ಮಾಧ್ಯಮ ಮಿತ್ರರಲ್ಲಿ ಮತ್ತೊಂದು ಮನವಿ ಏನಂತಂದರೆ, ಈಗ ನಮ್ಮ ತಾಲೂಕಿನಲ್ಲಿ ಕೃಷಿ ಇಲಾಖೆಯಿಂದ ಎಲ್ಲ ನಮ್ಮ ತಾಲೂಕಿನಲ್ಲಿರುವಂತಹ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ವಿಮಾ ಸೌಲಭ್ಯಗಳಿಗೆ ಒಳಪಡಲು ಅದರ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಈ ಇಲಾಖೆಯಿಂದ ನಾಗರಿಕರಿಗೆ ಸಾಕಷ್ಟು ಪ್ರಚಾರವನ್ನು ನೀಡಲಾಗಿದೆ. ಅದೇ ರೀತಿ ಗ್ರಾಮ ಪಂಚಾಯಿತಿಗಳಲ್ಲೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ಮಾಡಲಾಗಿದೆ. ಈಗಾಗಲೇ ಒಟ್ಟಾರೆ ನಿರ್ಧರಿತ ಈ ಒಂದು ಸ್ಕೀಮ್ನಲ್ಲಿ ಒಟ್ಟಾರೆ 7 ಬೆಳೆಗಳಿತ್ತು. 2 ನೀರಾವರಿಗೆ ಸಂಬಂಧಪಟ್ಟಂಥ ಬೆಳೆ, ಇನ್ನು 5 ಬೆಳೆಗಳು ಮಳೆ ಆಶ್ರಿತವಾಗಿದ್ದು ನಮ್ಮ ಗ್ರಾಮೀಣ ಭಾಗದ ರೈತರೆಲ್ಲ ಹೆಚ್ಚಾಗಿ ಇದೇ ಬೆಳೆಗಳ ಮೇಲೆ ಆಸರೆಯನ್ನು ಆಗಿರೋದ್ರಿಂದ ಎಲ್ಲರೂ ಕೂಡ ಆಗಸ್ಟ್ 14 ಕೆಲವೊಂದು ಬೆಳೆಗಳಿಗೆ ಮತ್ತು 15 ಜುಲೈ ಮತ್ತು 31 ಜುಲೈ ಏನು ಈ 7 ಬೆಳೆಗಳಿಗೆ ಈ ಒಂದು ನಿಗದಿತ ಅವಧಿ ಇದೆ. ಅದರೊಳಗೆ ಎಲ್ಲರೂ ಕೂಡ ದಯವಿಟ್ಟು ತಾವು ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿ ನೋಂದಣಿ ಮಾಡ್ಕೊಬೇಕು. ನೋಂದಣಿ ವೆಚ್ಚ 1000, 1100, 1300, 1500 ಈ ರೀತಿ ಕಡಿಮೆ ದರದಲ್ಲಿ ತಾವೆಲ್ಲ ನೋಂದಣಿ ಮಾಡಿಕೊಂಡ್ರೆ ತಮಗೆ ಒಂದು ವೇಳೆ ಬೆಳೆ ಫಸಲಿಂದ ಅಥವಾ ಈ ಬರದಿಂದ ತಮಗೆ ಈ ಬರದ ಪರಿಸ್ಥಿತಿಯಿಂದ ತಮಗೇನಾದರೂ ಬೆಳೆ ನಷ್ಟ ಅಥವಾ ಹಾನಿ ಉಂಟಾದರೆ ತಮಗೆ ಸರ್ಕಾರದಿಂದ ವಿಮಾ ಮೊತ್ತ ಕನಿಷ್ಠ 50,000ಕ್ಕಿಂತ ಮೇಲ್ಪಟ್ಟು ತಮಗೆಲ್ಲ ವಿಮೆ ಪರಿಹಾರ ಸಿಗೋದ್ರಿಂದ ದಯವಿಟ್ಟು ಎಲ್ಲರೂ ತಾವೆಲ್ಲರೂ ನೋಂದಣಿ ಮಾಡ್ಕೊಬೇಕು. ಅದೇ ರೀತಿ ಈ ಒಂದು ವಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೃಷಿ ನಿರ್ದೇಶಕರು ಶಿಡ್ಲಘಟ್ಟ ಅವರು ಕೊಡ್ತಾರೆ. ಕೃಷಿ ಇಲಾಖೆ ಶಿಡ್ಲಘಟ್ಟ ಯೋಜನೆ 2026-27 ಸಾಲಿನ ಮುಂಗಾರಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದ್ದು ಈಗಾಗಲೇ ಮೇಳವಾಗಿ 7 ಬೆಳೆ ಅಂದರೆ ಟೊಮೊಟೊ ಬಿಟ್ಟು ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ 6 ಬೆಳೆಗಳಿದೆ. ಇದರಲ್ಲಿ ರಾಗಿ ಮಳೆಯಾಶ್ರಿತ, ರಾಗಿ ನೀರಾವರಿ, ಮುಸ್ಲಿಂ ಜೋಳ ಮಳೆಯಾಶ್ರಿತ, ಮುಸ್ಲಿಂ ಜೋಳ ನೀರಾವರಿ, ನೆಲಗಡಲೆ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ ಈ 6 ಬೆಳೆಗಳನ್ನು, ಆಮೇಲೆ ರಾಗಿ ಮಳೆಯಾಶ್ರಿತವನ್ನು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಅದೇ ರೀತಿ ಕಸ್ಬಾ ಹೋಬಳಿಗೆ ಸಂಬಂಧಪಟ್ಟಂಗೆ ಮುಸ್ಲಿಂ ಜೋಳ ಮಳೆಯಾಶ್ರಿತ ಟೊಮೊಟೊ, ಸಂಕೋಟೆಯಲ್ಲಿ ರಾಗಿ ನೀರಾವರಿ, ಬಸೆಟ್ಟಳ್ಳಿಯಲ್ಲಿ ಟೊಮೊಟೊ, ತೊಗರಿ ಮಳೆಯಾಶ್ರಿತ, ನೆಲಗಡಲೆ ಮಳೆಯಾಶ್ರಿತ, ಮುಸ್ಲಿಂ ಜೋಳ ಮಳೆಯಾಶ್ರಿತ, ಸಾದಿ ಹೋಬಳಿಗೆ ಸಂಬಂಧಪಟ್ಟಂಗೆ ಟೊಮೊಟೊ, ನೆಲಗಡಲೆ ಮಳೆಯಾಶ್ರಿತ, ಮುಸ್ಲಿಂ ಜೋಳ ಮಳೆಯಾಶ್ರಿತ, ಮುಸ್ಲಿಂ ಜೋಳ ನೀರಾವರಿ. ನಿಮಗೆ ಕೆಲವು ಅನುಮಾನಗಳಿಲ್ಲ, ಮಳೆನೇ ಬಂದಿಲ್ಲ, ಬಿತ್ತನೆಯೇ ಮಾಡಿಲ್ಲ, ಹಂಗಾಗಿ ಇನ್ಶೂರೆನ್ಸ್ ಬೇಡ ಅನ್ನೋರು ಸುಮಾರು ಜನ ಇದ್ದಾರೆ. ದಯವಿಟ್ಟು ಈ ಯೋಜನೆಯಡಿ ಬಿತ್ತನೆ ಮಾಡದೇ ಇನ್ಶೂರೆನ್ಸ್ ಪಡಿಸೋಕ್ಕೆ ಪ್ರಾವಿಷನ್ ಇದೆ. ಒಂದು ವೇಳೆ ರಾಗಿ ಬಿತ್ತನೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ, ಬಿತ್ತನೆ ಆಗಲಿಲ್ಲ, ಆಗಸ್ಟ್ 31 ಒಳಗಡೆ ಬಿತ್ತನೆ ಆಗಲಿಲ್ಲ ಅಂದರೆ ಆ ಗ್ರಾಮ ಪಂಚಾಯತಿಯಲ್ಲಿ 25%ಕ್ಕಿಂತ ಕಡಿಮೆ ಬಿತ್ತನೆ ಆಗಿದೆ. ಯಾರು ಇನ್ಶೂರೆನ್ಸ್ ಮಾಡಿಸಿದಾರೋ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದರೂ ತಾಲೂಕಲ್ಲೆಲ್ಲ QNT ಸೋಯಿಂಗ್ ಅಂದರೆ ಬಿತ್ತನೆ ವಿಫಲ ಅಂತ, ಅಂದರೆ ಬಿತ್ತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ QNT ಸೋಯಿಂಗ್ ಇನ್ವೋಟ್ ಮಾಡ್ತೀವಿ. ಯಾರ್ಯಾರು ಇನ್ಶೂರೆನ್ಸ್ ಮಾಡಿಸಿದಾರೋ ರಾಗಿ ಬೆಳೆಗೆ ಮಳೆಯಾಶ್ರಿತಕ್ಕೆ ಎಲ್ಲ ರೈತರಿಗೂ 25% 12,500 ರೂಪಾಯಿ ಪರ್ ಹೆಕ್ಟೇರ್ಗೆ ಕೊಡೋಕ್ಕೆ ಪ್ರಾವಿಷನ್ ಇದೆ. ಬಟ್ ರೈತ ಬಾಂಧವರು ಅದಕ್ಕೆ ಒಂದು ಕಮಿಟಿ ಇದೆ DC ಅಧ್ಯಕ್ಷತೆಯಲ್ಲಿ. ಇನ್ಶೂರೆನ್ಸ್ ಕಂಪ್ನಿಯವರು, ಇಲಾಖೆಯವರು ಎಲ್ಲ ಒಪ್ಪಿಕೊಂಡು 12,500 ರೂಪಾಯಿ ಕೊಡೋಕ್ಕೆ ಪ್ರಾವಿಷನ್ ಇದೆ. ಏನಂದರೆ 400 ರೂಪಾಯಿ ಕಟ್ಟಿದ್ರೆ 5,000 ರೂಪಾಯಿ ಬರುತ್ತೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ರಾಗಿ ಬೆಳೆಗೆ ಮಾತ್ರ ಇದೆ. ಅದೇ ರೀತಿ ಮುಸ್ಲಿಂ ಜೋಳ ಏನಿದೆ, ಮುಸ್ಲಿಂ ಜೋಳ ನೀರಾವರಿ, ಟೊಮೊಟೊ ಇದಕ್ಕೇನಿದೆ ನೆಲಗಡೆಗೆ ಇದು ಆ ಥರ ಪ್ರಾವಿಷನ್ ಇಲ್ಲ. ಬಿತ್ತನೆ ಆಗಲಿಲ್ಲ ಅಂದರೆ ಅದಕ್ಕೆ ಬೆಳೆ ಕಟಾವು ಮಧ್ಯಂತರ ಪರಿಹಾರ ಅಂತಿದೆ. ಮಧ್ಯಂತರ ಪರಿಹಾರದಲ್ಲಿ 25% ಕೊಡೋಕ್ಕಿದೆ. ಆಮೇಲೆ ಇದು ಏನಂದರೆ ಲೋಕಲೈಸ್ ಕೆಲಾಮಿಟೀಸ್, ಒಂದೇ ಸಲ ಮಳೆ ಬಿದ್ದು ಏನಾದ್ರು ಬೆಳೆ ನಷ್ಟ ಆಯಿತು ಅದಕ್ಕೆ 25% ಇದೆ. ಆಮೇಲೆ ಇದು ಕಟಾವು ಆದ ನಂತರ ಬೆಳೆ ನಷ್ಟ ಆಯಿತು ಅಂದರೆ ಅದಕ್ಕೆ 25% ಇದೆ ಕೊಡೋಕ್ಕೆ. ಆ 3 ಹಂತದಲ್ಲಿ
25% ಕೊಟ್ಟು ಬೆಳೆ ಕಟಾವು ಮುಗಿದ ತಕ್ಷಣ CC ಬೆಳೆ ಇಳುವರಿ ಆಧಾರಿತ ಇರೋದ್ರಿಂದ ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಕಟ್ಕೊಂಡು ಬಂದರೆ ಕೊನೆಯಲ್ಲಿ ಮಿಕ್ಕಿದ ಪ್ರಯೋಜನ ಇದೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಇದುವರೆಗೂ 5618 ಜನ ಎನ್ರೋಲ್ ಮಾಡಿದ್ದಾರೆ. 5618 ಜನ 2342 ಹೆಕ್ಟೇರ್ ಅಂದರೆ ಸರಾಸರಿ 1 ಎಕರೆಗೆ ಮಾತ್ರ ಎನ್ರೋಲ್ ಮಾಡಿಸಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಸುಮಾರು 33,000 ಜನ ಇದ್ದಾರೆ. ಅದರಲ್ಲಿ ರಾಗಿ ಬೆಳೆಯೋರು ಒಂದು 20,000 ರಿಂದ 22,000 ಜನ ಇದ್ದಾರೆ. ಮುಸ್ಲಿಂಜೋಳ ಬೆಳೆಯೋರು ಒಂದು 4,000 ರಿಂದ 5,000 ಜನ ಇದ್ದಾರೆ. ಅದೇ ರೀತಿ ನೆಲಗಡಲೆ ಬೆಳೆಯೋರು 1,500 ರಿಂದ 2,000 ಜನ ಇದ್ದಾರೆ. ಹಂಗಾಗಿ ಎಲ್ಲ ರೈತ ಬಂದವರು ಕೆಲವರಿಗೆ ಈಗಾಗಲೇ ಹೇಳ್ದಂಗೆ ಬಿತ್ತನೆ ಮಾಡಿಲ್ಲ, ನಾವು ಇನ್ಶೂರೆನ್ಸ್ ಕಟ್ಟಕ್ಕೆ ಕಾದಿಲ್ಲ ಅಂತಾರೆ. ಆಮೇಲೆ ಕೆಲವರಿಗೆ ಪಾಣಿನಲ್ಲಿ ಇರಬೇಕು ಅಂತಿದ್ದಾರೆ. ಕೃಷಿ ಇಲಾಖೆ ಸಂಬಂಧಪಟ್ಟಂಗೆ ಪಾಣಿನಲ್ಲಿ ಬೆಳೆ ನಮೂದು ಅವಶ್ಯಕತೆ ಇಲ್ಲ. ಅದೇ ತೋಟಗಾರಿಕೆ ಹೋದರೆ ಬೆಳೆ ನಮೂದು ಕಂಪಲ್ಸರಿ. ಬಟ್ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಪಾಣಿನಲ್ಲಿ ಎಂಟ್ರಿ ಆಗೋಗ್ಬೇಕಂತಿಲ್ಲ. ಎಲ್ಲ ರೈತ ಬಂದು ಯಾವ್ಯಾವ ಸರ್ವೆ ನಂಬರ್ ಇದೆ ತಮಗೆ ಯಾವ ಬೆಳೆ ಬಿತ್ತನೆ ಮಾಡ್ತಾರೆ ಆ ಬೆಳೆಗೆ ನೋಂದಣಿ ಮಾಡಿಸ್ಬೋದು. ಇದು ಜುಲೈ ಕೊನೆಯ ವಾರ, ಜುಲೈ 31 ತನಕ ಮುಸ್ಲಿಂಜೋಳ ಮತ್ತು ನೆಲಗಡಲೆಗಿದೆ. ಅದೇ ರೀತಿ ತೊಗರಿಗಿದೆ. ಆಗಸ್ಟ್ 14 ತನಕ ರಾಗಿ ಮಳೆಯಾಶ್ರಿತ ಇದೆ. ದಯವಿಟ್ಟು ಎಲ್ಲ ರೈತ ಬಂದವರು ಕನಿಷ್ಠ ಪಕ್ಷ ನಮ್ಮ ತಾಲೂಕಿನಲ್ಲಿ 20,000 ಜನ ಆದರೂ ಎನ್ರೋಲ್ ಮಾಡಿಸ್ಬೇಕು ಅಂತ ನಾವು ಗುರಿ ಹೊಂದಿದ್ದೀವಿ. ಈಗಾಗಲೇ 5,618 ಜನ ಆಗಿದೆ. ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾಕಷ್ಟು ವ್ಯಾಪಕ ಪ್ರಚಾರ ಮಾಡ್ತಾ ಇದ್ರೂ ಸಹ ರೈತರು ಸ್ವಲ್ಪ ಹಿಂದುಗಡೆ ನೋಡ್ತಾರೆ. ಇನ್ನೊಂದು ಅಷ್ಟು 500 ಕೆಟ್ಟಿದ್ರೆ ಬರಲ್ಲ ಅನ್ನೋರು ಇದ್ದಾರೆ. ಬಟ್ ಬಂದಿರೋರು ಇದ್ದಾರೆ ನಮ್ಮ ಹತ್ರ. 2023-24 ಸುಮಾರು 2 ಕೋಟಿ ಬಂದಿದೆ. 24-25ರಲ್ಲಿ ಸುಮಾರು 4 ಕೋಟಿ ರೂಪಾಯಿ ಬಂದಿದೆ. 25-26ರಲ್ಲಿ 47 ಲಕ್ಷ ಬಂದಿದೆ. ಇನ್ನು ಖಾತೆಗೆ ಜಮಾ ಆಗಿಲ್ಲ. 25-26ರಲ್ಲಿ ಬಂದಿದೆ, ಇನ್ನು ಜಮಾ ಆಗಿಲ್ಲ. ದಯವಿಟ್ಟು ಇನ್ಶೂರೆನ್ಸನ್ನು ಬೆಳೆ ಮೇಲೆ ಇದು ಬಳಸ್ಕೊಂಡ್ರೆ ಆರ್ಥಿಕವಾಗಿ ರೈತರಿಗೆ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ಖಂಡಿತ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಮೋಸ ಆಗಲ್ಲ. ಎಲ್ಲರೂ ಅನ್ಕೋಬೋದು ಇಲ್ಲಿ ಎಲ್ಲ ಆಧಾರ್ ಬೇಸ್ ಪೇಮೆಂಟ್ ಇರೋದ್ರಿಂದ ಆಮೇಲೆ ಹೊಲಕ್ಕೂ ಬಂದು ನೋಡೋ ಅವಶ್ಯಕತೆ ಇಲ್ಲ. ಬೇಸರ ಅಂದರೆ ಇವಾಗ ಏನು ಸ್ಯಾಟಲೈಟ್ ಪಿಕ್ಚರ್ಸ್ ತಗೋತಾರೆ, ಇಳುವರಿ ಆಧಾರಿತ ತಗೋತಾರೆ, ಇದೆಲ್ಲರಿಗೂ ಅನ್ವಯಿಸುತ್ತೆ. ಆಮೇಲೆ ಬೆಳೆ ಸಮೀಕ್ಷೆಗೆ ಹೊಂದಾಣಿಕೆ ಮಾಡ್ತಾರೆ. ಬೆಳೆ ಸಮೀಕ್ಷೆಗೆ ಬಂದಾಗ ದಯವಿಟ್ಟು ಎಲ್ಲ ರೈತರು ಏನು ಬೆಳೆದಿರೋ ಆ ಬೆಳೆ ನಮೂದು ಮಾಡಬೇಕು. ನೀವು ರಾಗಿ ಗಿಲ್ಲಿ ಕಟ್ಟಿಬಿಟ್ಟು ಮುಸ್ಲಿಂಜೋಳ ರೆಕಾರ್ಡ್ ಮಾಡೋದು, ಮುಸ್ಲಿಂಜೋಳ ಕಟ್ಟಿಬಿಟ್ಟು ರಾಗಿ ರೆಕಾರ್ಡ್ ಮಾಡಿದ್ರೆ ದಯವಿಟ್ಟು ಬರೋದಿಲ್ಲ. ದಯವಿಟ್ಟು ಬೆಳೆ ಸಮೀಕ್ಷೆ ಬಂದಾಗ ತಮ್ಮ ಊರಿನಲ್ಲಿ ಇಲ್ಲ ತಾವೇ ಮಾಡ್ಕೋಬೋದು. ಇಲ್ಲ ನಿಮ್ಮೂರಲ್ಲಿ ಗ್ರಾಮ ಸಹಾಯಕ ಕೇಳಿದ್ರೆ ಯಾವ್ಯಾವ ಬೆಳೆ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳೆ ಸಮೀಕ್ಷೆ ಮಾಡ್ತಾರೆ ಅಂದರೆ ಖಂಡಿತ ಅವ್ರಿಗೆ ಬಂದು ಜೋಡಿಸ್ಕೊಡ್ತಾರೆ. ಇದನ್ನು ಅವರೇ ಮಾಡ್ಕೊಡ್ತಾರೆ. ದಯವಿಟ್ಟು ಇದನ್ನು ಈ ಬೆಳೆ ಸಮೀಕ್ಷೆ ಇಂಪಾರ್ಟೆನ್ಸ್ ಇದೆ ಅಂದರೆ ಇವಾಗ ಈಗ ಎಲ್ಲರೂ ಗೊತ್ತಾಗ್ತಾ ಇದೆ. ಮ್ಯಾಂಗೋಗೆ PDPSಗೆ ಆಗೋಗ್ಬೇಕು ಅಂದರೆ ಮ್ಯಾಂಗೋ ಇದೆ, ಅವ್ರು ತೋಡ್ತಾರೆ. ಬಟ್ ಇದರಲ್ಲಿ ಆಗಿಲ್ಲ, ಬೆಳೆ ಸಮೀಕ್ಷೆಯಲ್ಲಿ ಆಗಿಲ್ಲ. ಸುಮಾರು ಕಂಪ್ಲೇಂಟ್ಸ್ ಬಂದಿದೆ. ದಯವಿಟ್ಟು ಎಲ್ಲ ರೈತ ಬಂದವರು ಬೆಳೆ ಸಮೀಕ್ಷೆಗೆ ಇಂಪಾರ್ಟೆನ್ಸ್ ಕೊಟ್ಟು ಬೆಳೆ ವಿಮೆ ಮಾಡಿಸೋದು ತಮ್ಮಲ್ಲಿ